ನಮಸ್ಕಾರ ವೀಕ್ಷಕರೇ, ಆದಿಲೋಕ ಚಾನೆಲ್ಗೆ ಸ್ವಾಗತ. ದಿನದ 10 ಸುದ್ದಿಗಳನ್ನು ಪಟಾಪಟ್ಟಂತ ನೋಡೋಣ. ಬೆಂಗಳೂರು ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಇನ್ಫೋಸಿಸ್ ಉದ್ಯೋಗಿ ಇದೀಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪತಿ ಪ್ರವೀಣ್ ಬಂಧನ. ಕಳೆದ 3 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಇನ್ಫೋಸಿಸ್ ಉದ್ಯೋಗಿ ಶಿಲ್ಪಾ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಸುದ್ದಗುಂಟೆ ಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇನ್ಫೋಸಿಸ್ ಉದ್ಯೋಗಿಯಾಗಿರುವ ಮಹಿಳಾ ಟೆಕ್ಕಿ ಶಿಲ್ಪಾ ಕಳೆದ 3 ವರ್ಷಗಳ ಹಿಂದೆ ಪ್ರವೀಣ್ ಎನ್ನುವವರನ್ನ ಮದುವೆಯಾಗಿ ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಮದುವೆಯ ಸಮಯದಲ್ಲಿ ಶಿಲ್ಪಾ ಕುಟುಂಬಸ್ಥರು 50 ಲಕ್ಷ ರುಗಳನ್ನು ಖರ್ಚು ಮಾಡಿದ್ರು. ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ರು. ಮದುವೆಯಾದಾಗಿನಿಂದಲೂ ಪತಿ ಪ್ರವೀಣ್, ಅತ್ತೆ ಶಾಂತಾ ಮತ್ತು ನಾದಿನಿ ಪ್ರಿಯಾ ಸಣ್ಣ ಪುಟ್ಟ ವಿಚಾರಗಳಿಗೂ ಗಲಾಟೆ ಮಾಡಿ ಶಿಲ್ಪಾಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ರು ಎಂದು ಆರೋಪಿಸಲಾಗಿದೆ. ಕೆಲವು ತಿಂಗಳ ಹಿಂದೆ ಗಲಾಟೆ ತೀವ್ರಗೊಂಡು ಶಿಲ್ಪಾ ತನ್ನ ತವರು ಮನೆಗೆ ಹೋಗಿದ್ರು. ನಂತರ ಪ್ರವೀಣ್ ಕುಟುಂಬಸ್ಥರು ರಾಜಿ ಪಂಚಾಯಿತಿ ಮಾಡಿ ಶಿಲ್ಪಾಳನ್ನ ವಾಪಸ್ ಕರೆದುಕೊಂಡು ಹೋಗಿದ್ರು. ಕಳೆದ ಹಲವು ತಿಂಗಳ ಹಿಂದೆ ಗಲಾಟೆ ಮಾಡಿ ಶಿಲ್ಪಾ ತವರು ಮನೆಗೆ ಬಂದಿದ್ರು. ಪತಿ ಮನೆಯವರು ರಾಜಿ ಪಂಚಾಯಿತಿ ಮಾಡಿ ಮತ್ತೆ ಗಂಡನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೆ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ತಿಳಿದು ಬಂದಿದೆ. ಘಟನೆ ಕುರಿತು ಎಸ್ಡಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಶಿಲ್ಪಾ ತಾನಾಗೆ ಸಾವಿಗೆ ಶರಣಾಗಿಲ್ಲ. ಗಂಡನ ಮನೆಯವರು ವರದಕ್ಷಿಣೆಗಾಗಿ ಕೊಂದಿದ್ದಾರೆ. ಇದೀಗ ಶಿಲ್ಪಾ ತಂಗಿ ಸೌಮ್ಯ ಆರೋಪಿಸುತ್ತಿದ್ದಾರೆ. ಶಿಲ್ಪಾಳ ಗಂಡನ ಮನೆಯವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಹೇಳ್ತಿದ್ರೆ ಅವರ ಮಾತನ್ನ ಶಿಲ್ಪಾ ತಂದೆ ತಾಯಿ ಮತ್ತು ಸಹೋದರಿ ಸೌಮ್ಯ ನಂಬೋಕೆ ತಯಾರಿಲ್ಲ. ಸೌಮ್ಯ ಹೇಳುವಂತೆ 3 ವರ್ಷಗಳ ಹಿಂದೆ ಬೆಂಗಳೂರು BTM ಲೇಔಟ್ ನಿವಾಸಿ ಪ್ರವೀಣ್ ಎನ್ನುವವರ ಜೊತೆ ಶಿಲ್ಪಾರನ್ನ ಮದುವೆ ಮಾಡಿಕೊಡಲಾಗಿತ್ತು. ಮದುವೆ ಸಮಯದಲ್ಲಿ ಪ್ರವೀಣ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರಂತೆ. ಆದರೆ ಅವನು ಪಾನಿಪುರಿ ಅಂಗಡಿ ನಡೆಸ್ತಾನಂತೆ. ಒಂದು ಮಗುವಿನ ತಾಯಿಯಾಗಿದ್ದ ಶಿಲ್ಪಾ 2ನೇ ಬಾರಿ ಗರ್ಭ ಧರಿಸಿ 1.5 ತಿಂಗಳಾಗಿತ್ತು. ತನ್ನಕ್ಕ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಅವಳನ್ನು ಕೊಲ್ಲಲಾಗಿದೆ ಎಂದು ಸೌಮ್ಯ ಹೇಳ್ತಾ ಇದ್ದಾರೆ. ಕಪ್ಪಗಿದ್ದೆಯ ಮಗನಿಗೆ ಒಳ್ಳೆಯ ಜೋಡಿಯಲ್ಲ, ಬೇರೆ ಮದುವೆ ಮಾಡ್ತೀವಿ, ಬಿಟ್ಬಿಡು. ಟೆಕ್ಕಿ ಸೂಸೈಡ್ ಸ್ಫೋಟಕ ಕಾರಣಗಳು ಇದೀಗ ಬಹಿರಂಗವಾಗಿದೆ. ಶಿಲ್ಪಾಳ ಚರ್ಮದ ಬಣ್ಣದ ಬಗ್ಗೆಯೂ ಅವಳನ್ನು ನಿಂದಿಸಲಾಗಿದೆ ಎಂದು ಅವರ ಕುಟುಂಬ ಆರೋಪಿಸಿದೆ. ನೀನು ಕಪ್ಪು ಬಣ್ಣದ್ದಾಗಿದ್ದು ನನ್ನ ಮಗನಿಗೆ ಒಳ್ಳೆಯ ಜೋಡಿಯಲ್ಲ, ಅವನನ್ನು ಬಿಟ್ಟು ಬಿಡಿ, ನಾವು ಅವನಿಗೆ ಒಳ್ಳೆಯ ವಧುವನ್ನು ಹುಡುಕುತ್ತೇವೆ ಎಂದು ಅತ್ತೆ ಹೇಳಿರೋದಾಗಿ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ. ಬಿಗ್ ಬಾಸ್ ಮನೆಗೆ 800 ಸೀರೆ, 50 kg ಆಭರಣ ತಂದ ಆ ಸ್ಪರ್ಧಿ ಯಾರು? ಇತಿಹಾಸದಲ್ಲೇ ಮೊದಲು ಕಂಗಾಲಾದ ವೀಕ್ಷಕರು. ಐಷಾರಾಮಿ ಜೀವನ ಶೈಲಿಗೆ ಹೆಸರಾದ ತಾನ್ಯಾ ಮಿತ್ತಲ್ ಅವರು ನಾನು ಬಿಗ್ ಬಾಸ್ ಮನೆಗೆ 800 ಸೀರೆಗಳನ್ನು 50 kg ಜ್ಯುವೆಲ್ಲರಿ ತಂದಿದ್ದೇನೆ ಎಂದಿದ್ದಾರೆ. ನಾನು ನನ್ನ ಐಷಾರಾಮಿ ಬದುಕನ್ನು ಬಿಡೋಕೆ ರೆಡಿ ಇಲ್ಲ. ನಾನು ನನ್ನ ಜ್ಯುವೆಲ್ಲರಿ ಸಾಮಗ್ರಿಗಳು 800ಕ್ಕೂ ಹೆಚ್ಚು ಸೀರೆಗಳನ್ನು ತಗೊಂಡು ಬಂದಿದ್ದೇನೆ. ಪ್ರತಿದಿನಕ್ಕೆ ನಾನು 3 ಸೀರೆ ಆಯ್ಕೆ ಮಾಡಿಕೊಂಡು ಚೇಂಜ್ ಮಾಡ್ತಿರ್ತೇನೆ ಎಂದಿದ್ದಾರೆ. ಮೇಡಮ್ ಅಂತ ಕರಿಬೇಕು. ಬಿಗ್ ಬಾಸ್ ಮನೆಯಲ್ಲಿದ್ದವರಿಗೆ ತಾನ್ಯಾ ನನಗೆ ಮೇಡಮ್ ಅಥವಾ ಬಾಸ್ ಎಂದು ಕರೀರಿ ಎಂದಿದ್ರು. ಇದಕ್ಕೂ ದೊಡ್ಡ ಚರ್ಚೆ ಆಗಿತ್ತು. ಮೊದಲ ದಿನವೇ ಸ್ಪರ್ಧಿ ಕುನಿಕಾ ಸದಾನಂದ್ ಇನ್ನೊಬ್ಬ ಸ್ಪರ್ಧಿ ಮೃದುಲ್ ತಿವಾರಿಗೆ ಯಾರನ್ನೂ ಮೇಡಮ್ ಅಂತ ಕರಿಬೇಡಿ ಎಂದಿದ್ರು. ಅದಕ್ಕೆ ತಾನ್ಯಾ ವಿರೋಧ ವ್ಯಕ್ತಪಡಿಸಿದ್ರು. ಹೊರಗಡೆ ನನಗೆ ಬಾಸ್ ಅಂತ ಹೇಳ್ತಾರೆ, ಈಗ ನೀವು ನನ್ನನ್ನು ಮೇಡಮ್ ಅಂತ ಕರೆಯಿರಿ, ನನ್ನನ್ನು ಹೆಸರಿನಿಂದ ಕರೆಯೋದು ನನಗೆ ಇಷ್ಟ ಇಲ್ಲ ಎಂದು ಹೇಳಿದರು. ಬಹುಕಾಲದ ಗೆಳೆಯ ರೋಷನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಖ್ಯಾತ ನಿರೂಪಕಿ ಅನುಶ್ರೀ ಗುರುವಾರ ಬೆಳಗ್ಗೆ 10:56 ಶುಭ ಮುಹೂರ್ತದಲ್ಲಿ ಅನುಶ್ರೀ ರೋಷನ್ ಮದುವೆ ನೆರವೇರಿದೆ. ಬೆಂಗಳೂರು ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಮದುವೆ ನಡೆದಿದ್ದು, ಸಿನಿ ಗಣ್ಯರು, ಕಲಾವಿದರು ಭಾಗವಹಿಸಿದ್ರು. ಆಹ್ವಾನಿತರಿಗೆ ಮಾತ್ರ ಅನುಶ್ರೀ ಮದುವೆಗೆ ಬರೋಕೆ ಅವಕಾಶ ನೀಡಲಾಗಿತ್ತು. ಅನುಶ್ರೀ ಮತ್ತು ರೋಷನ್ ಬಹುಕಾಲದ ಗೆಳೆಯರು. ರೋಷನ್ ಕೊಡಗು ಮೂಲದ ಉದ್ಯಮಿಯಾಗಿದ್ದಾರೆ. ಇಬ್ಬರು ಕೂಡ ಅಪ್ಪು ಅಭಿಮಾನಿಗಳು. ಪರಸ್ಪರ ಒಬ್ಬರನ್ನೊಬ್ಬರು ಅರಿತಿರುವ ಈ ಜೋಡಿ ನಿನ್ನೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ.
ರೋಷನ್ಗೆ ಅನುಶ್ರೀ ಪರಿಚಯಿಸಿದ್ದೇ ಶ್ರೀದೇವಿ ಭೈರಪ್ಪ ವಿದೇಶದಿಂದ ಬಂದು ಹಾರೈಸಿದ್ರು. ತಮ್ಮ ಪ್ರೀತಿ ಬಗ್ಗೆ ಹೇಳಿಕೊಂಡ ರೋಷನ್ ರಾಮಮೂರ್ತಿ, ನನಗೆ ಅನುಶ್ರೀ ಅವರು 5 ವರ್ಷಗಳಿಂದ ಪರಿಚಯ. ಪುನೀತ್ ಪರ್ವ ಈವೆಂಟ್ನಲ್ಲಿ ನನಗೆ ಪರಿಚಯ ಆಯಿತು. ಅಲ್ಲಿಂದ ಫ್ರೆಂಡ್ಸ್ ಆದ್ವಿ. ನಂತರ ನಾವು ಇನ್ನಷ್ಟು ಆತ್ಮೀಯರಾದ್ವು. ಶ್ರೀದೇವಿ ಭೈರಪ್ಪ ಯುವರಾಜ್ ಕುಮಾರ್ ಪತ್ನಿ ಅವರು ನನ್ನ ಬಾಲ್ಯ ಸ್ನೇಹಿತೆ. ಅವರ ಮೂಲಕವೇ ನಾನು ಅನುಶ್ರೀಯನ್ನು ಭೇಟಿಯಾದೆ. ಅನುಶ್ರೀ ಸೆಲೆಬ್ರಿಟಿ ಅಂತ ನನಗೆ ಯಾವತ್ತೂ ಅನ್ನಿಸಿಲ್ಲ. ಅವರು ತುಂಬ ಸಿಂಪಲ್ ಹುಡುಗಿ. ನಾನು ಚೆನ್ನಾಗಿ ಅಡುಗೆ ಮಾಡ್ತೇನೆ, ಅವಳು ಅದನ್ನು ತುಂಬ ಖುಷಿಯಿಂದ ತಿಂತಾಳೆ. ನಾನು IT ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡಿದ್ದೇನೆ. ನಾನು ಕೋಟ್ಯಾಧಿಪತಿ ಏನೂ ಅಲ್ಲ, ಸಾಮಾನ್ಯ ಜೀವನ ನಡೆಸ್ತಿರುವವನು. ಆದರೆ ಆ ಸರಳತೆಯಲ್ಲಿ ನಮ್ಮ ಜೀವನದ ಸೌಂದರ್ಯ ಅಡಗಿದೆ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಕೇಸ್ ಗೆದ್ದವರಂತೆ ಬೀಗಬೇಡಿ. ಧರ್ಮಸ್ಥಳ ಧರ್ಮಯುದ್ಧದಲ್ಲಿ ನಾವೇ ಗೆಲ್ಲುತ್ತೇವೆ ಎಂದ ಸಮೀರ್ ಪರ ವಕೀಲರು. ಚಿನ್ನಯ್ಯ ಸುಜಾತಾ ಭಟ್ಟರ ಕ್ಷುಲ್ಲಕ ವಿಷಯ ಹಿಡ್ಕೊಂಡು ಅತ್ಯಾಚಾರಿಗಳ ಕೊಲೆಗಟುಕರ ಅನುಯಾಯಿಗಳು ಸುಪ್ರೀಂ ಕೋರ್ಟ್ನಲ್ಲೇ ಕೇಸ್ ಗೆದ್ದು ಬಿಟ್ಟವರಂತೆ ಸಂಭ್ರಮಿಸುತ್ತಿದ್ದಾರೆ. ಸರ್ಕಾರದ ಒಂದು ಭಾಗ ವಿರೋಧ ಪಕ್ಷ ಮಾರಿಕೊಂಡ ಮಾಧ್ಯಮಗಳು ಅಪಾರ ಹಣ, ಆಸ್ತಿ, ಅಂತಸ್ತು, ಪ್ರಭಾವ, ಧರ್ಮದ ಹೆಸರಿನಲ್ಲಿ ಸುಳ್ಳು ಭ್ರಮೆಗಳೆಲ್ಲ ಸೇರಿ ಒಂದು ಕಡೆಯಾದರೆ, ಧರ್ಮಸ್ಥಳದ ಪಾವಿತ್ರತೆಯನ್ನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಗಳ ಭಕ್ತಿ ಪರಂಪರೆಯನ್ನು ರಕ್ಷಿಸುವ ಜವಾಬ್ದಾರಿ ಹೊತ್ತವರು ಒಂದು ಕಡೆ ಸ್ಪಷ್ಟವಾಗಿ ನಿಂತಿದ್ದಾರೆ. ಅಸಹಾಯಕರಾಗಿ, ರೇಪ್ಗೆ ಒಳಗಾಗಿ, ಕೊಲೆಗೀಡಾಗಿ ಹೂಳಲ್ಪಟ್ಟ ಅಮಾಯಕರ ಕುಟುಂಬಗಳಿಗೆ ಸಾಂತ್ವನ ಕೊಡಿಸೋಕೆ, ಅಪರಾಧಿಗಳನ್ನು ಗುರುತಿಸಿ ಶಿಕ್ಷಿಸಲು ಪಣ ತೊಟ್ಟು ನಮ್ಮ ಜನಸಾಮಾನ್ಯರು, ಬಡವರು, ನಿರ್ಗತಿಕರು, ನ್ಯಾಯಪರರು, ಸಂವಿಧಾನದ ರಕ್ಷಕರು, ಜಾತಿ, ಧರ್ಮ, ಪಕ್ಷ ಸಿದ್ಧಾಂತಗಳನ್ನು ಬದಿಗೊತ್ತಿ ನ್ಯಾಯಕ್ಕಾಗಿ ಹೋರಾಡುವವರು ಮತ್ತೊಂದೆಡೆ ಒಂದಾಗುತ್ತಿದ್ದಾರೆ, ಸಂಘಟಿತರಾಗುತ್ತಿದ್ದಾರೆ. ನಿಜಕ್ಕೂ ಧರ್ಮಕ್ಕೂ ಅಧರ್ಮಕ್ಕೂ ನಡುವೆ ಧರ್ಮಯುದ್ಧ ಆರಂಭವಾಗಿದೆ ಎನ್ನುತ್ತಾರೆ. ಆ ಇಬ್ಬರ ಭಯಕ್ಕೆ ಮಾಸ್ಕ್ ಮ್ಯಾನ್ ಹೆಣ ಹೂತಿರುವ ನಿಜವಾದ ಜಾಗಗಳನ್ನು ತೋರಿಸಿಲ್ಲ ಎಂದ ಗಿರೀಶ್ ಮಟ್ಟಣ್ಣನವರ್. ಚಿನ್ನಯ್ಯ ಯಾವಾಗ ದೂರು ಕೊಟ್ಟನೋ ಆಗ ನಕಲಿ ದೇವಮಾನವನ ಡಿ ಗ್ಯಾಂಗ್ ಹಾಗೂ ನಕಲಿ ಪತ್ರಕರ್ತನ ಸಿಂಡಿಕೇಟ್ ಉಜ್ರೆಯಿಂದ ಆತನ ಊರಿಗೆ ಹೋಗಿ ಆತನ ಮನೆಯ ಮಾಲೀಕನಿಗೆ ಹಾಗೂ ಊರಿನ ಮುಖಂಡರಿಗೆ ಆಮಿಷ ಕೊಟ್ಟು ಆತನ ಕುಟುಂಬವನ್ನು ಮನೆಯಿಂದ ಹೊರಗೆ ಹಾಕಿಸುವ ಪ್ರಯತ್ನ ಮಾಡಿದೆ ಎಂದಿದ್ದಾರೆ. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂದೇಶ ಕಳುಹಿಸಿ ಆತನ ಕುಟುಂಬಕ್ಕೆ ರಕ್ಷಣೆ ಕೊಡಿ ಎಂದಿದ್ದೆ. ಆದರೆ ಸಾಕ್ಷಿ ಸಹ ಇದೆ. ಈ ರೀತಿ ರಕ್ಷಣೆ ಕೊಡಿ ಎಂದರೆ ಯಾರೂ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಅವತ್ತೇ ಆತನಿಗೆ ಮೊದಲು ಧಮಕಿ ಹಾಕಿದ್ರು. ಆ ಸಮಯದಲ್ಲಿ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಕ್ಷಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ 100 ಶವಗಳು ಆಚೆ ಬಂದಿರ್ತಿದ್ವು. ಆ ಹೆದರಿಕೆಯಿಂದಲೇ ಬಹುಶಃ ಆತ ತಪ್ಪು ಜಾಗಗಳನ್ನು ತೋರಿಸಿರಬಹುದು ಎಂದು ಮಾಹಿತಿಗಳು ನಮಗೆ ಬರುತ್ತಿವೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಹರೀಶ್ ರಾಯ್ ಪರಿಸ್ಥಿತಿ ನೋಡಿದರೆ ಕಣ್ಣೀರು ಬರುತ್ತೆ. ಸಹಾಯಕ್ಕಾಗಿ ಅಂಗಲಾಚಿದ KGF ಚಾಚಾ. KGF ಸಿನಿಮಾ ಮೂಲಕ KGF ಚಾಚಾ ಎಂದೇ ಫೇಮಸ್ ಆದವರು ಹರೀಶ್ ರಾಯ್. ಅವರು ಸಿನಿಮಾದಲ್ಲಿ ರಾಖಿ ಬಾಯ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಈ ಮೊದಲು ಹಲವು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳ ಮೂಲಕ ಹರೀಶ್ ಗಮನ ಸೆಳೆದಿದ್ರು. ಈಗ ಅವರಿಗೆ ಕ್ಯಾನ್ಸರ್ ಕಾಣಿಸಿಕೊಂಡಿದೆ. ಅವರು ಸಾವು ಬದುಕಿನ ನಡುವೆ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಸಹಾಯಕ್ಕಾಗಿ ಅಂಗಲಾಚಿದ್ದಾರೆ. ಅವರ ಸ್ಥಿತಿ ನೋಡಿ ಅನೇಕರಿಗೆ ಬೇಸರ ಆಗಿದೆ. ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ಕಾಣಿಸಿಕೊಂಡಿದೆ. ಅದು ಈಗ ಹೊಟ್ಟೆಗೂ ಪಸರಿಸಿದ್ದು ಹೊಟ್ಟೆ ಊದಿಕೊಂಡಿದೆ. ಅವರು ಸಾಕಷ್ಟು ತೆಳ್ಳಗಾಗಿದ್ದಾರೆ. ಅವರನ್ನು ನೋಡಿ ಅನೇಕರು ಬೇಸರ ಹೊರಹಾಕಿದ್ದಾರೆ. KGF ಚಾಚನ ಸ್ಥಿತಿ ನೋಡಿ ಅನೇಕರು ಕಣ್ಣೀರು ಹಾಕಿದ್ದಾರೆ. ಯಶ್ ಬಳಿ ಸಹಾಯ ಮಾಡುವಂತೆ ಫ್ಯಾನ್ಸ್ ಒತ್ತಾಯಿಸಿದ್ದಾರೆ. KGF ಚಾಚಾಗೆ ಕ್ಯಾನ್ಸರ್ ಎಂದಾಗ ಯಶ್ ಪ್ರತಿಕ್ರಿಯೆ ಏನು? ಯಾರೂ ಕೂಡ ಊಹಿಸೋಕೆ ಸಾಧ್ಯವಿಲ್ಲ. ತಮಗೆ ಕ್ಯಾನ್ಸರ್ ಎಂದಾಗ ಯಶ್ ಪ್ರತಿಕ್ರಿಯೆ ಹೇಗಿತ್ತು ಎನ್ನುವುದನ್ನು ಈ ಮೊದಲು ಹರೀಶ್ ರಾಯ್ ಅವರು ವಿವರಿಸಿದ್ರು. KGF ಚಿತ್ರದಲ್ಲಿ ಚಾಚಾ ಹೆಸರಿನ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ರು. ರಾಖಿ ಬಾಯ್ ಆಪ್ತ ವಲಯದಲ್ಲಿ ಈ ಚಾಚಾ ಕೂಡ ಇದ್ರು. ಹಲವು ಸಮಯ ಕಾಲ ಇವರು ಒಟ್ಟಿಗೆ ಶೂಟಿಂಗ್ ಮಾಡಿದ್ರಿಂದ ಇವರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬೆಳೆದಿದೆ. 2024ರಲ್ಲಿ ಹರೀಶ್ ರಾಯ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ಯಶ್ ಬಗ್ಗೆ ಅವರು ಮಾತನಾಡಿದ್ರು. ಯಶ್ ಬಗ್ಗೆ ನಾನು ಮಾತನಾಡದೆ ಇನ್ಯಾರು ಮಾತನಾಡ್ತಾರೆ? ನನ್ನ ಯಶ್ ನನಗೆ ಕರೆ ಮಾಡಿ ವಿಚಾರಿಸಿದ್ರು. ನಾನು ಹಣ ಹಾಕ್ತೀನಿ, ನೀವು ತಲೆಗೆ ಕೆಡಿಸಿಕೊಳ್ಬೇಡಿ ಎಂದರು. ಹಣ ಬೇಡ ಎಂದೆ. ಇಲ್ಲ ಹಾಕ್ತೀನಿ ಎಂದರು. ನನ್ನ ಪತ್ನಿ ಬಳಿ ಮಾತನಾಡಿ ಹಣ ಕೊಡ್ತೀನಿ ಎಂದರು. ಬೇಡ ಎಂದು ಸಾಕಷ್ಟು ಕೇಳಿಕೊಂಡ ಬಳಿಕ ಅವರು ಓಕೆ ಎಂದರು ಎಂದು ಹರೀಶ್ ರಾಯ್ ಹೇಳಿದ್ದಾರೆ. 13 ವರ್ಷಗಳ ಬಳಿಕ ಮತ್ತೆ ಸೌಜನ್ಯ ಕೇಸ್ ರೀಓಪನ್. ಅತ್ಯಾಚಾರಿಗಳ ಎದೆಯಲ್ಲಿ ಢವಢವ. 13 ವರ್ಷಗಳ ಬಳಿಕ ಮತ್ತೆ ಸೌಜನ್ಯ ಕೇಸ್ ರೀಓಪನ್.
ರೀಓಪನ್ ಆಗಲಿದೆ. ಸೌಜನ್ಯ ತಾಯಿ ಕುಸುಮಾವತಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿರುದ್ಧ ದೂರು ದಾಖಲಿಸಿದ್ದಾರೆ. ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ಗೆ ಸೌಜನ್ಯ ಪರವಾಗಿ ಕೆಲವು ಹೇಳಿಕೆ ನೀಡಿದ್ದು, ಅದರ ಆಧಾರದ ಮೇಲೆ ತನಿಖೆ ನಡೆಸೋಕೆ ದೂರು ಕೊಟ್ಟಿದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಸೌಜನ್ಯ ಅವರ ಮೃತದೇಹವನ್ನು ಎತ್ತಿಕೊಂಡು ಹೋಗಿರುವುದನ್ನು ನಾನು ನೋಡಿದ್ದೇನೆ ಎಂದು ಹೇಳಿಕೆ ನೀಡಿದ್ದ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವ್ಯಕ್ತಿಯಾಗಿದ್ದು ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ಆತ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ 2012ರಲ್ಲಿ ಸೌಜನ್ಯ ಅವರ ಮೃತದೇಹವನ್ನು ಎತ್ತಿಕೊಂಡು ಹೋಗಿರೋದನ್ನು ತಾನು ನೋಡಿದ್ದೇನೆ ಎಂದು ಆರೋಪಿಸಿದ್ದ. ಈ ಹೇಳಿಕೆಯು ಸೌಜನ್ಯ ಕುಟುಂಬಸ್ಥರಿಗೆ ಆಘಾತವನ್ನುಂಟು ಮಾಡಿದ್ದು, ಕುಸುಮಾವತಿ ಅವರು ಚಿನ್ನಯ್ಯನನ್ನು ಸಾಕ್ಷಿಯಾಗಿ ಪರಿಗಣಿಸಿ ಆತನ ಹೇಳಿಕೆಯ ಕುರಿತು ತನಿಖೆ ನಡೆಸುವಂತೆ ಎಸ್ಐಟಿಗೆ ಮನವಿ ಸಲ್ಲಿಸಿದ್ದಾರೆ. ಜಯಸುಧಾಗೆ ಜ್ವರ ಬಂದಾಗ ರಾತ್ರಿಯೆಲ್ಲ ಒಬ್ಬ ಸಿಎಂ ಕಾಳಜಿ ಮಾಡಿದರಂತೆ. ಅಷ್ಟಕ್ಕೂ ಯಾರು ಆ ಮುಖ್ಯಮಂತ್ರಿ? ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಜಯಸುಧಾ ತಮಗೆ ಜ್ವರ ಬಂದಾಗ ಒಬ್ಬ ಸಿಎಂ ಕಾಳಜಿ ಮಾಡಿದ್ರು ಅಂತ ಹೇಳಿದ್ದಾರೆ. ಆ ಸಿಎಂ ಯಾರು? ಆಂಧ್ರ ತಮಿಳುನಾಡಿನ ಅಮ್ಮ ಜಯಲಲಿತಾ. ಆಗ ಜಯಲಲಿತಾ ಸಿಎಂ ಆಗಿರಲಿಲ್ಲ, ನಟಿಯಾಗಿದ್ರು. ಜಯಸುಧಾ ಹೇಳ್ತಾರೆ, ನನಗೆ ತುಂಬ ಜ್ವರ ಬಂದಾಗ ಜಯಲಲಿತಾ ನನ್ನ ರೂಮ್ಗೆ ಬಂದು ಕಾಳಜಿ ಮಾಡಿದ್ರು. ಶೂಟಿಂಗ್ ಮುಗಿಸಿ ಬಂದಿದ್ರು. ರಾತ್ರಿಯೆಲ್ಲ ನನ್ನ ಹತ್ತಿರ ಇದ್ದು ಒದ್ದೆ ಬಟ್ಟೆಯಿಂದ ಒರೆಸ್ತಿದ್ರು. ಜಯಲಲಿತಾ ತುಂಬ ಒಳ್ಳೆಯವರು. ನಾನು ನಷ್ಟದಲ್ಲಿದ್ದಾಗ ಜಯ ಟಿವಿಯಲ್ಲಿ 2 ಧಾರಾವಾಹಿಗಳಲ್ಲಿ ನಟಿಸೋಕೆ ಅವಕಾಶ ಕೊಟ್ಟರು ಅಂತ ಜಯಸುಧಾ ಹೇಳಿದ್ದಾರೆ. ಸದ್ಯ ಜಯಸುಧಾ ಮಾತುಗಳು ಈಗ ವೈರಲ್ ಆಗ್ತಿವೆ. ದರ್ಶನ್ ಪತ್ನಿ ಮಗನ ಬಗ್ಗೆ ಅಶ್ಲೀಲ ಪೋಸ್ಟ್, ಪೊಲೀಸರಿಗೆ ಮಹಿಳಾ ಆಯೋಗ ಪತ್ರ. ಈಗ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಬಗ್ಗೆ ಅಸಭ್ಯ ಅಶ್ಲೀಲ ಪೋಸ್ಟ್ ಹಾಕಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಮಹಿಳಾ ಆಯೋಗ ಪತ್ರ ಬರೆದಿದೆ. ಆಯೋಗಕ್ಕೆ ಬಂದ ದೂರಿನ ಆಧಾರದ ಮೇಲೆ ಕ್ರಮ ತೆಗೆದುಕೊಂಡು ವರದಿ ಸಲ್ಲಿಸುವಂತೆ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಸೂಚಿಸಿದೆ. ನೆಲಮಂಗಲದ ಭಾಸ್ಕರ್ ಪ್ರಸಾದ್ ಅವರು ಮಹಿಳಾ ಆಯೋಗಕ್ಕೆ ದೂರು ನೀಡಿದ್ದಾರೆ. ವಿಜಯಲಕ್ಷ್ಮಿ, ದರ್ಶನ್ ಹಾಗೂ ಇವರ ಮಗನ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾನಸಿಕ ಕಿರುಕುಳ ನೀಡುತ್ತಿರುವುದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಣ್ಣಿನ ಸ್ವಾಭಿಮಾನ ಮತ್ತು ಗೌರವಕ್ಕೆ ಧಕ್ಕೆ ತರುವಂಥ ಪೋಸ್ಟ್ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಹಾಗೂ ರಕ್ಷಣೆ ಒದಗಿಸಿ ಎಂದು ಮಹಿಳಾ ಆಯೋಗಕ್ಕೆ ಅವರು ಮನವಿ ಮಾಡಿದ್ದಾರೆ. ಗೌರಿ ಗಣೇಶ ಹಬ್ಬಕ್ಕೆ ತವರು ಮನೆಗೆ ಕರೆದಿಲ್ಲ ಅಂತ ಇದೀಗ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜೀವನದಲ್ಲಿ ಭಾರಿ ಜಿಗುಪ್ಸೆಗೊಂಡಿದ್ದ ಗೃಹಿಣಿ ಹಬ್ಬಕ್ಕೆ ತವರು ಮನೆಗೆ ಹೋಗಿ ಸಂಭ್ರಮ ಪಡುವ ಖುಷಿಯಲ್ಲಿದ್ಲು. ಆದರೆ ತವರು ಮನೆಯಿಂದ ಯಾರೂ ಯಾವುದೇ ಆಹ್ವಾನ ಬರದ ಕಾರಣ ಮನನೊಂದು ಈ ಕೃತ್ಯ ಎಸಗಿದ್ದಾಳೆ. ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯನ್ನ 26 ವರ್ಷದ ರಶ್ಮಿ ಎಂದು ಗುರುತಿಸಲಾಗಿದೆ. ಮಧುವನಹಳ್ಳಿ ಗ್ರಾಮದ ಸಿದ್ದರಾಜು ಅವರನ್ನ ಈಕೆ ವಿವಾಹವಾಗಿದ್ರು. ಈಕೆಯ ತಂದೆ ತಾಯಿ ಹಾಗೂ ಅಣ್ಣ ಈಗಾಗಲೇ ಸಾವು ಕಂಡಿದ್ದಾರೆ. ತವರಿಗೆ ಕರೆದು ಅರಿಶಿನ ಕುಂಕುಮ ಕೊಡೋಕೆ ಯಾರೂ ಇಲ್ಲ ಎನ್ನುವ ಕಾರಣಕ್ಕೆ ಆಕೆ ಜೀವನದಲ್ಲಿ ಜಿಗುಪ್ಸೆಗೊಂಡಿದ್ಲು. ಇದರಿಂದ ಮನನೊಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣಿಗೆ ಶರಣಾಗಿದ್ದಾಳೆ. ಸೀತಾಮರ್ಹಿಯಲ್ಲಿ ಈ ಘಟನೆ ನಡೆದಿದೆ. ನಾಗರಹಾವು ಕಡಿತಕ್ಕೆ ಒಳಗಾದ ಮಹಿಳೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಇಲ್ಲಿ ಹಾವು ಕಡಿತಕ್ಕೆ ಒಳಗಾಗಿದ್ದ ಮಹಿಳೆಯಿಂದ ಕಚ್ಚಿದ ಹಾವು ಪುನಃ ವಾಪಸ್ ಮಹಿಳೆಯ ದೇಹದಿಂದ ವಿಷವನ್ನ ಹೀರಿಕೊಳ್ಳುವಂತೆ ಸುತ್ತಲೂ ನಿಂತ ಜನರು ಹಾವನ್ನ ಮಹಿಳೆಯ ಬಳಿಗೆ ಹಾಕುತ್ತಿರುವ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಶೈಲೇಂದ್ರ ಶುಕ್ಲಾ ಅನ್ನೋ ಎಕ್ಸ್ ಯೂಸರ್ ಈ ವಿಡಿಯೋವನ್ನ ಶೇರ್ ಮಾಡಿದ್ದಾರೆ. ವಿಡಿಯೋದಲ್ಲಿ ಗ್ರಾಮಸ್ಥರು ಮಹಿಳೆಯ ಸುತ್ತಲೂ ನಿಂತಿದ್ದಾರೆ. ಮಹಿಳೆ ತನ್ನ ಹಳದಿ ಸೀರೆಯಿಂದ ಮುಖ ಮುಚ್ಚಿಕೊಂಡಿದ್ದಾಳೆ. ಕೈಕಾಲು ಮಾತ್ರ ಕಾಣಿಸ್ತಿದೆ. ಮಹಿಳೆ ದೇಹದ ಹತ್ತಿರ ಹಾವು ಇದೆ. ಹಾವು ಹೊರಗೆ ಹೋಗೋಕೆ ಟ್ರೈ ಮಾಡಿದ್ರೆ ಗ್ರಾಮಸ್ಥರು ಕೋಲಿನಿಂದ ಹಾವನ್ನ ಮಹಿಳೆ ಮೇಲೆ ಹಾಕ್ತಿದ್ದಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ವೈರಲ್ ಸುದ್ದಿಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.